ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ಅವಧಿನಲ್ಲಿ ನಾನು ಮುಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಮಾನಸಿಕ ಸಾಮರ್ಥ್ಯದಲ್ಲಿ ದಿಕ್ಕು ಸೂಚಿಸುವ ಪರೀಕ್ಷೆ ಬಗ್ಗೆ ಮಾತಾಡ್ತಾ ಬರ್ತೀನಿ. ಮಾನಸಿಕ ಸಾಮರ್ಥ್ಯದಲ್ಲಿ ಎಲ್ಲ ವಿಚಾರಗಳನ್ನು ಡಿಸ್ಕಸ್ ಮಾಡೋದಕ್ಕಿಂತ ಒಂದೊಂದು ಏರಿಯಾವನ್ನು ಎತ್ಕೊಂಡು ಆಳವಾಗಿ ಚರ್ಚೆ ಮಾಡ್ತಾ ಅದಕ್ಕೆ ಮೂಲಭೂತ ಅಂಶಗಳನ್ನು ಕೂಡ ಪರಿಚಯ ಮಾಡ್ತಾ ಮುಂದುವರಿಸ್ತಾ ಬರ್ತೀನಿ. ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ PSIಗೆ ಸಂಬಂಧಪಟ್ಟಂತೆ FDA STಗೆ ಉಪಯುಕ್ತವಾಗುವಂಥ ಒಂದು ಟಾಪಿಕನ್ನು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದು ದಿಕ್ಕು ಸೂಚಿಸುವ ಪರೀಕ್ಷೆ, ಡೈರೆಕ್ಷನ್ ಸೋರ್ಸ್ ಟೆಸ್ಟ್ ಅಂತ ಕರಿತಾ ಬರ್ತೀವಿ. ದಿಕ್ಕು ಸೂಚಿಸುವ ಪರೀಕ್ಷೆ, ಇದನ್ನು ಪದೇ ಪದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾ ಇದ್ದಾರೆ. ಇದಕ್ಕೆ ಮೊದಲು ಡೈರೆಕ್ಷನ್ ಸೋರ್ಸ್ ಟೆಸ್ಟನ್ನು ಮಾಡಬೇಕಿದ್ರೆ ಮೊದಲು ಮೂಲಭೂತ ಅಂಶಗಳನ್ನು ಅರ್ಥ ಮಾಡ್ಕೋಬೇಕು. ಏನದು ಮೂಲಭೂತ ಅಂಶಗಳು ಡೈರೆಕ್ಷನ್ ಸೋರ್ಸ್ ಟೆಸ್ಟಲ್ಲಿ? ಮೊದಲನೇದು ಬರ್ತೀನಿ. ಅದು ಬಂದಾಗ ದಿಕ್ಕುಗಳನ್ನು ಮೊದಲು ಅರ್ಥ ಮಾಡ್ಕೋಬೇಕು. ದಿಕ್ಕು ಅಂದ್ರೇನು ಇಲ್ಲಿ ಗೊತ್ತಿರಲಿ. ನಮಗೆ 8 ದಿಕ್ಕುಗಳು ಬರ್ತವೆ. ಆ 8 ದಿಕ್ಕನ್ನು ಮೊದಲು ತಿಳ್ಕೋಬೇಕು. ಎಷ್ಟೋ ಸಾರಿ ನಾವೇನು ಮಾಡ್ತೀವಿ, ಹೆಚ್ಚಿನ ಮಾಹಿತಿ ಗೊತ್ತಿರ್ತದೆ, ನಮಗೆ ಹೈಯರ್ ನಾಲೆಡ್ಜ್ ಇರ್ತದೆ, ಕೆಲವು ಟೈಮಲ್ಲಿ ಬೇಸಿಕ್ ಥಿಂಗ್ಸ್ಗಳು ಗೊತ್ತಿರಲ್ಲ. ಅದರಿಂದ ನಾವು ಅಲ್ಲಿಂದ ಹೋಗಬೇಕಾಗತ್ತೆ. ನಾನು ಈ ಪ್ರಾಬ್ಲಮ್ಸನ್ನು ಬಿಡಿಸಬೇಕು ಅಂದರೆ ಮೊದಲು ನಾನು ಡೈರೆಕ್ಷನ್ಸ್ ಮಾಡಬೇಕು. ಮೊದಲನೇ ಬರ್ತೀನಿ. ಒಬ್ಬ ವ್ಯಕ್ತಿ ಆರಂಭದ ಸ್ಥಳದಿಂದ ಆರಂಭ ಆಗ್ತಿದ್ದಾಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ. ಉತ್ತರಕ್ಕೆ ನಿಮಗೆ ಗೊತ್ತಿರಲಿ, ಶಾಲಾ ಟೀಚರ್ ಹೇಳ್ಕೊಟ್ಟವ್ರೆ, ಮೇಲಕ್ಕೆ ಹೋದರೆ ಉತ್ತರ. ಒಂದು ಕಪ್ಪು ಹಲಗೆಯ ಎದುರುಗಡೆ ನಿಂತ್ಕೊಂಡಾಗ ಮೇಲಕ್ಕೆ ಉತ್ತರ, ಬಲಕ್ಕೆ ಪೂರ್ವ ಅಂತ ಕರಿತೀವಿ. ಇದು ಮೇಲ್ಗಡೆ ಉತ್ತರ ದಿಕ್ಕು, ಇಂಗ್ಲೀಷಲ್ಲಿ ನಾರ್ತ್ ಅಂತ ಕರಿತೀವಿ. ಬಲಭಾಗ ಬಂದಾಗ ಪೂರ್ವ ದಿಕ್ಕು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಈಸ್ಟ್ ಅಂತ ಕರಿಬೋದು, ಈಸ್ಟ್. ಮತ್ತೆ ಕೆಳಗಡೆ ಬರ್ತಿದ್ರಿ. ಉತ್ತರಕ್ಕೆ ಡೆಡ್ ಆಪೋಸಿಟ್ಟು, ತುಂಬ ವಿರುದ್ಧವಾಗಿರುವಂಥದ್ದು, ಅದನ್ನು ನಾವು ದಕ್ಷಿಣ ಅಂತ ಕರಿತಾ ಬರ್ತೀವಿ. ಇಂಗ್ಲೀಷಲ್ಲಿ ಸೌತ್ ಡೈರೆಕ್ಷನ್ಸು ಅಂತ ಕರಿ. ನೆಕ್ಸ್ಟು ಪೂರ್ವಕ್ಕೆ ಆಪೋಸಿಟ್ ಆಗಿರುವಂಥದ್ದು, ಅದನ್ನು ನಾವು ಪಶ್ಚಿಮ ದಿಕ್ಕು ಅಂತ ಕರಿತಾ ಬರ್ತೀವಿ. ಪಶ್ಚಿಮ ಅಂದರೆ ವೆಸ್ಟ್ ಅಂತ ಕರಿಬೋದು. ಇದು ಸಾಮಾನ್ಯವಾಗಿ ಎಲ್ಲ ಸ್ಟೂಡೆಂಟ್ಸ್ಗೂ ಗೊತ್ತಿರ್ತದೆ. ಶಾಲೆಗೆ ಹೋದಂಥ ಎಲ್ಲರೂ ಕೂಡ ಈ 4 ದಿಕ್ಕನ್ನು ತಿಳ್ಕೊಂಡಿರ್ತೀರಿ. 4 ಗೊತ್ತಿಲ್ಲ ಅಂದರೆ ಸ್ಕೂಲ್ಗೆ ಹೋಗಿಲ್ಲ ಅಂತ ಅರ್ಥ. 4 ಗೊತ್ತಿರ್ತದೆ. ಆದರೆ 4ರದ ಪ್ರಾಬ್ಲಮ್ ಅಲ್ಲ, ಈ 4ರದ ಪ್ರಾಬ್ಲಮ್ ಯಾವುದದು? ಮೊದಲನೇದು ಈ ಮೂಲೆಯಲ್ಲಿ ಒಂದು ಬರ್ತದೆ, ಅಷ್ಟ ದಿಕ್ಕು ಅಂತ ಕರಿತೀವಿ. 8 ದಿಕ್ಕುಗಳು. ಹೀಗೆ ಬರೋಣ. ಇಲ್ಲಿ ಯಾವುದದು? ಈಶಾನ್ಯ. ಈಶಾನ್ಯ ಇದನ್ನು ಹೇಳ್ಬೇಕಾದ್ರೆ ಇಂಗ್ಲೀಷಿಗೆ ತುಂಬ ಜನ ಕನ್ಫ್ಯೂಷನ್ನು. ಮೊದಲು ಮೇಲಿಂದ ಬರೋಣ. ಮೇಲೇನು? ನಾರ್ತು. ಬಲಗಡೆ ಬರೋಣ, ಈಸ್ಟ್. ಬಲಗಡೆ ಇದೆ, ಈಸ್ಟಲ್ಲಿದೆ, ನಾರ್ತಲ್ಲಿದೆ. ಅದಕ್ಕೆ ಇದನ್ನು ನಾರ್ತ್ ಈಸ್ಟ್ ಅಂತ ಕರಿಬೋದು. ನಾರ್ತ್ ಈಸ್ಟ್. ನೀವು ಕೇಳಿದ್ದೀರಾ, ಭಾರತದಲ್ಲಿ ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳು ಅಂತ ಕರೀತಾರೆ. ಈಶಾನ್ಯ ರಾಜ್ಯಗಳು. ಈಶಾನ್ಯ ರಾಜ್ಯಗಳು ಬಂದಾಗ ಅರುಣಾಚಲ ಪ್ರದೇಶ, ಅಸ್ಸಾಮು, ಈ ಥರದವೆಲ್ಲ ಅಲ್ಲಿ 7 ಸಿಸ್ಟರ್ ಸ್ಟೇಟ್ಸ್ ಅಂತ ಕರೀತಾರೆ. ಸಪ್ತ ಸೋದರಿ ರಾಜ್ಯಗಳು ಅಂತ ಕರೀತಾರೆ ಈಶಾನ್ಯದಲ್ಲಿ. ಗೊತ್ತಿರಲಿ, ಸಿಕ್ಕಿಮನ್ನು ಬಿಟ್ಟು ಈಶಾನ್ಯದ ಬರೋದಾಗೆ ಸಿಕ್ಕಿಮನ್ನು ಬಿಟ್ಟು ಉಳಿದವೆಲ್ಲ ಸಪ್ತ ಸೋದರಿ ರಾಜ್ಯಗಳು. ಯಾಕೆ ಸಿಕ್ಕಿಂ ಸೇರಲಿಲ್ಲ ಅಂದರೆ 72ಗೆ ಆ ಪದವನ್ನು ಬಳಸಿದ್ರಿಂದ, 72ಗೆ ಹೊಸ ರಾಜ್ಯಗಳು ಸೃಷ್ಟಿಯಾಗೋ ಟೈಮಲ್ಲಿ ಮಣಿಪುರ, ಮೇಘಾಲಯ ಅವೆಲ್ಲ ರೆಡಿ ಆಗಬೇಕಾದ್ರೆ 72ರಾಗ ಆಗಿನ್ನೂ ಸಿಕ್ಕಿಂ ಬಂದಿರಲಿಲ್ಲ. ಅದಕ್ಕಾಗಿ 7 ಸಪ್ತ ರಾಜ್ಯಗಳಲ್ಲಿ, ಸಪ್ತ ಸೋದರಿ ರಾಜ್ಯಗಳಲ್ಲಿ ಸಿಕ್ಕಿಂ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳ್ತಾನೆ, ಈ ಕೆಳಗಿನ ಯಾವ ರಾಜ್ಯವು ಸಪ್ತ ಸೋದರಿ ರಾಜ್ಯಗಳಿಗೆ ಸೇರಿಲ್ಲ ಅಂತ ಕೇಳಿದ್ರೆ ಸಿಕ್ಕಿಮನ್ನು ಬಿಟ್ಬಿಡಿ. ಸಿಕ್ಕಿಮು 1975ನಾಗೆ 22ನೇ ರಾಜ್ಯವಾಗಿ ಭಾರತಕ್ಕೆ ಸೇರುತ್ತೆ. 72ರಾಗೆ ಆ ಪದ ಬಳಸಿರೋದ್ರಿಂದ ಅದು ಬಂದಿಲ್ಲ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಕಾಗುತ್ತೆ ಅಂತ ಹೇಳಿದ್ದೀನಿ. ಈ ಕಡೆ ಬರ್ತಿದ್ದೀನಿ. ಇದು ಯಾವುದಿದು? ಈ ದಿಕ್ಕು ಅಂದಾಗ ಇಲ್ಲಿ ಈಶಾನ್ಯ ಆಯಿತು. ಇದು ಆಗ್ನೇಯ. ಆಗ್ನೇಯ ಕನ್ನಡದಾಗೇನೋ ಆಗ್ನೇಯ ಆಯಿತು. ಇಂಗ್ಲೀಷಿಗೆ ಕೆಳಗಡೆ ಬರೋಣ. ಸೌತ್. ಉತ್ತರ ದಕ್ಷಿಣಗಳನ್ನೇ ಬದಲು ಬಳಸಬೇಕು. ಅಲ್ಲಿಗೆ ಸೌತ್ ಅಂದೆ. ಸೌತ್ ಯಾವ ಕಡೆ ಇರೋದು? ಈಸ್ಟ್. ಅಲ್ಲಿ ಏನಂತ ಬರೆದಿದ್ರಿ? ಅಲ್ಲಿ ನಾರ್ತ್ ಈಸ್ಟು, ಇಲ್ಲಿ ಸೌತ್ ಈಸ್ಟು. ನಾರ್ತನ್ನು ಫಸ್ಟ್ ಬಳಸಿದ್ರಿ, ಇಲ್ಲಿ ಸೌತನ್ನು ಬಳಸಬೇಕು. ನಾರ್ತ್ ಈಸ್ಟ್, ಸೌತ್ ಈಸ್ಟು. ಈ ಕಡೆ ಬರ್ತಾ ಇದ್ದೀನಿ ನಾನೀಗ. ಮತ್ತೆ ಯಾವುದನ್ನು ಬಳಸಬೇಕು ಅಂತ ಹೇಳಿದ್ದೀನಿ ನಾನೀಗ? ಸೌತನ್ನು ಬಳಸಬೇಕು. ಇದು ನೈಋತ್ಯ. ನೈಋತ್ಯ ನಮ್ಮ ಹುಬ್ಳಿ ಇದೆಯಲ್ಲ, ರೈಲ್ವೆ ವಲಯ, ನೈಋತ್ಯ ವಲಯ. ನೈಋತ್ಯ ವಲಯದ ಹುಬ್ಳಿ, ಅದೇ ಚೆನ್ನೈ ದಕ್ಷಿಣ ವಲಯ. ಇದರ ಬಂದಾಗ ನೈಋತ್ಯವನ್ನು ಹೆಂಗೆ ಬರೀತಾರೆ ಸರ್ ಅಂದರೆ ಸೌತ್. ಸೌತ್ ಇಲ್ಲಿ ಸೌತನ್ನು ಬಳಸಿದ್ದೀವಿ, ಅದು ಈಸ್ಟು. ಇದು ವೆಸ್ಟ್. ಸೌತ್ ವೆಸ್ಟ್ ಅಂತ. ವೆಸ್ಟ್ ಯಾಕೆ? ವೆಸ್ಟ್. ಸೌತ್ ವೆಸ್ಟ್. ದಕ್ಷಿಣದಲ್ಲಿ ಎಡಭಾಗ ಬಂದರೆ ವೆಸ್ಟ್. ಈ ಕಡೆ ಬರ್ತಿದ್ದೀನಿ ನಾನೀಗ. ಈಗ ಬರಿಬೇಕು ವಾಯುವ್ಯ ಅಂತ ಕರಿತೀನಿ. ಪಾಕಿಸ್ತಾನ,
ಅಫ್ಘಾನಿಸ್ತಾನ ಎಲ್ಲ ಬರೋದು ವಾಯುವ್ಯದಲ್ಲಿ. ವಾಯುವ್ಯವನ್ನು ಹೇಳ್ಬೇಕಾರೆ ಒಂದು ಪಾಯಿಂಟನ್ನು ನೀವು ಮೈಂಡಲ್ಲಿ ಇಟ್ಕೊಂಡಿರಲೇಬೇಕು. ಉತ್ತರ ಇದ್ದೇ ಇದೆ. ಉತ್ತರ ಅಂದಾಗ ನಾರ್ತ್ ಯಾವ ಸೈಡ್ ಇದೆ, ಲೆಫ್ಟ್ ಸೈಡ್ ಇದೆ ಅಂದಾಗ ನಾರ್ತ್ ವೆಸ್ಟ್ ಅಂತ ಕರಿತೀವಿ, ನಾರ್ತ್ ವೆಸ್ಟ್. ಈ 8 ದಿಕ್ಕುಗಳು ಗೊತ್ತಿಲ್ಲ ಅಂದರೆ ದಿಕ್ಕು ಸೂಚಿಸುವ ಪರೀಕ್ಷೆ ಬರಲ್ಲ. ಎಷ್ಟೋ ಜನ ಪ್ರಾಬ್ಲಮ್ ಸಾಲ್ವ್ ಮಾಡೋಕೋತಾರೆ, ಈ ಫಂಡಮೆಂಟಲ್ಸನ್ನು ಇಟ್ಕೊಂಡಿರಲ್ಲ. ಅವಮಾನ ಅಲ್ಲ, ಗೊತ್ತಿರಲೇಬೇಕು, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಇದಕ್ಕೆ ಸಣ್ಣ ಕೋಡ್ ಕೊಡ್ತೀನಿ. ಏನದು ನಿಮಗೆ ಮೆಮೊರಿ ಬರಬೇಕು ಅಂದರೆ ಹಿಂಗೆ ಗೊತ್ತಾದಾಗ ಹಿಂಗೈತೆ ಅಂದರೆ ಇವು 4 ಕೈ ಕೊಡ್ತಾವೆ ನಿಮಗೆ. ಮೊದಲು ನಾ ಕೊಡೋದು. ಅದಕ್ಕೆ ಮಾಡಬೇಕು, ಹೀ ಹಾ ನೇ ವಾಯುವ್ಯಕ್ಕೆ ಹೋಗ್ತು. ಈ ಆ ನೇ ವಾಯುವ್ಯಕ್ಕೆ ಹೋಗ್ತಾ ಇದೆ, ವಾಯುವ್ಯಕ್ಕೆ ಹೋಗ್ತಾ ಇದೆ. ಈ ಈಶಾನ್ಯ, ಆಗ್ನೇಯ, ನೈಋತ್ಯ ವಾಯುವ್ಯಕ್ಕೆ ಹೋಗ್ತಾ ಇದೆ. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಆದರೆ ಬೇರೆ ಕಡೆಗೆ ಹೋಗ್ತಾನೆ, ಇಲ್ಲಿಂದಲೇ ಬರಬೇಕು. ಈ ಆನೆ ಬರೋಣ ಕ್ಲಾಕ್ ವೈಸ್, ಇದಿರಲಿ. ಮುಂದೆ ಬರೋಣ, ದಿಕ್ಕು ಗೊತ್ತಾಯಿತು. ಎರಡನೇದು ಬರೋಣ. ಸರ್ ದಿಕ್ಕೇನೋ ಗೊತ್ತಾಯಿತು, ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಇನ್ನೇನು ಬರುತ್ತೆ, ಡಿಗ್ರಿಗಳು ಬರ್ತದೆ. ಡಿಗ್ರಿ ಭಾಳ ಮುಖ್ಯ. ಏನು ಡಿಗ್ರಿ? ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಇದ್ದಾನೆ, ಇದ್ರಾಗ ಏನು ಬರಬಾರ್ದಂಥ ಫಂಡಮೆಂಟಲ್ಸ್ ಎಲ್ಲ ಹೇಳ್ಬಿಡ್ತೀನಿ, ಆಮೇಲೆ ಪ್ರಾಬ್ಲಮ್ಸ್ ಎತ್ಕೊತೀನಿ. ಮೂಲಾಂಶಗಳು ಗೊತ್ತಿಲ್ಲದೆ ಹೋದರೆ ವೇಸ್ಟ್ ಅದು. ಒಬ್ಬ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿದ್ದಾನೆ, ನಿಮಗೆ ಗೊತ್ತಾಯಿತು. ಹೆಂಗೆ ಗೊತ್ತಾಯಿತು ಅಂದರೆ ಆಲ್ರೆಡಿ ಉತ್ತರ ಅಂದರೆ ಮೇಲ್ಗಡೆ ಹೋಗೋದು. ಇದು ಉತ್ತರ. ಉತ್ತರಕ್ಕೆ ಮುಖ ಮಾಡಿದ್ದ, ಉತ್ತರಕ್ಕೆ ಮುಖ ಮಾಡಿದ್ದಾನೆ. ಅವನು 90 ಡಿಗ್ರಿ ಬಲಕ್ಕೆ ತಿರುಗುತ್ತಾನೆ. 90 ಅಂದರೆ ನಿಮಗೆ ಗೊತ್ತಿರಲಿ, ಹಿಂಗೆ ಬಂತು. ಇದು 90, ಅಲ್ಲಿಗಿದು ಪೂರ್ವ. 90 ಡಿಗ್ರಿ 90 ಡಿಗ್ರಿಯಿಂದಾಗ ಇನ್ನೂ ಒಂದು ಅಂಶ ಗಮನಿಸಬೇಕು, ಕ್ಲಾಕ್ ವೈಸ ಆಂಟಿ ಕ್ಲಾಕ್ ವೈಸ. ಕ್ಲಾಕ್ ವೈಸ್ ಅಂದರೆ ಪ್ರದಕ್ಷಿಣೆ ಅಂತ ಕರಿತೀವಿ. ಕನ್ನಡ ಪದ, ಇಂಗ್ಲೀಷ್ ಪದ ಕ್ಲಾಕ್ ವೈಸ್ ಅಂದರೆ, ಇಂಗ್ಲೀಷ್ ಪದ ಕ್ಲಾಕ್ ವೈಸ್ ಅಂದರೆ ಅದನ್ನು ಪ್ರದಕ್ಷಿಣೆ ಅಂತ ಕರಿತೀವಿ. ನೀವು ಯಾವತ್ತಾರ ಪ್ರದಕ್ಷಿಣೆ ಅಂತ ಕೊಟ್ಟರೆ ನೀವು ಹಿಂಗೆ ಬರಬೇಕು. ಈ ಮಾರ್ಕ್ ಮಾಡಿದ್ರೆ ಹಿಂಗೆ ಬಂದರೆ, ಅದೇ ಪೂರ್ವಕ್ಕೆ ಉತ್ತರಕ್ಕೆ ಮುಖ ಮಾಡಿದಂಥ ವ್ಯಕ್ತಿ ಅಪ್ರದಕ್ಷಿಣೆ ಹಾಕಿದ್ದ ಅಂದರೆ 90 ಡಿಗ್ರಿ ಹಿಂಗೆ ಬರಬೇಕದು. ಇದು 90 ಡಿಗ್ರಿನೇ. ಇದನ್ನು ಆಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ. ಆಂಟಿ ಕ್ಲಾಕ್ ವೈಸ್. ಆಂಟಿ ಕ್ಲಾಕ್ ವೈಸ್ ಅಂದರೆ ಅಪ್ರದಕ್ಷಿಣೆ ಅಂತ ಕರಿತೀವಿ. ಭೂಮಿ ರೆವಲ್ಯೂಷನ್ನು ಅಪ್ರದಕ್ಷಿಣೆ, ಎಲಿಪ್ಟಿಕಲ್ ಮಾಡೆಲ್ ಸುತ್ತುತ್ತೆ. ಇದು ಕ್ಲಾಕ್ ವೈಸು ಮತ್ತು ಈ ಕಾನ್ಸೆಪ್ಟ್ ಫಸ್ಟ್ ಅರ್ಥ ಆಗಬೇಕು. ಈಗ ಬರೋಣ, ಇದರ ಅರ್ಧ 45 ಡಿಗ್ರಿ, ಇದು 45 ಡಿಗ್ರಿ. ಸರ್ ನಂಗೆ ಅರ್ಥ ಆಗಲಿಲ್ಲ. ಒಬ್ಬ ವ್ಯಕ್ತಿಯು ಉತ್ತರಕ್ಕೆ ಮುಖ ಮಾಡಿದ್ದಾನೆ, ಅವನು ತನ್ನ 45 ಡಿಗ್ರಿ ಪ್ರದಕ್ಷಿಣೆ ಹಾಕುತ್ತಾನೆ ಅಥವಾ ತನ್ನ ಬಲಕ್ಕೆ ತಿರುಗುತ್ತಾನೆ. ಪ್ರದಕ್ಷಿಣೆ ಹಾಕುತ್ತಾನೆ ಅಥವಾ ಬಲಕ್ಕೆ ತಿರುಗುತ್ತಾನೆ ಅಂದರೆ 45 ಅಂದರೆ ಅವನು ಈಗ ಯಾವ ದಿಕ್ಕಿನಲ್ಲಿದ್ದಾನೆ ಅಂದರೆ ಈಶಾನ್ಯದಲ್ಲಿದ್ದಾನೆ. 90ಗೆ ಹಾಫು 45, 90 ಡಿಗ್ರಿ ತಿರುಗಿದ ಅಂದರೆ ಪೂರ್ವಕ್ಕೆ ಬಂದವನೇ ಅಂತ. ಈಗ ನಾನು ಪೂರ್ವಕ್ಕೆ ಮುಖ ಮಾಡಿದ್ದೀನಿ. ಹಿಂಗೆ ತಿರುಗೋದು ಕ್ಲಾಕ್ ವೈಸ್, ಹಿಂಗೆ ತಿರುಗಿರೆ ಆಂಟಿ ಕ್ಲಾಕ್ ವೈಸ್. ಈಗ 90 ಡಿಗ್ರಿ ತಿರುಗಿದ, ಇನ್ನೊಂದು ಚೂರು ಹೇಳ್ತಾ ಬರ್ತಾನೆ. ಒಬ್ಬ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿದ್ದಾನೆ, 180 ಡಿಗ್ರಿ ತಿರುಗುತ್ತಾನೆ. 180 ಡಿಗ್ರಿ ತಿರುಗ್ತಾನೆ ಅಂದರೆ ಹಿಂಗೆ 180 ಅಂದರೆ ಈ ರೆಡ್ಡಲ್ಲಿ ಬರ್ತೀವಿ ನೋಡಿ. ಈಗ ಜೊತೆಗೆ ಇನ್ನೊಂದು ಪಾಯಿಂಟು, 180 ಕ್ಲಾಕ್ ವೈಸ್. ಎಷ್ಟೋ ಹೆಣ್ಮಕ್ಳು ಮನೆಯಲ್ಲಿ ನೋಡ್ತಾ ಇರ್ತೀರ, ಕ್ಲಾಸ್ಗೂ ಅಟೆಂಡ್ ಮಾಡೋಕ್ಕಲ್ಲ, ಅದಕ್ಕೆ ಬೇಸಿಕ್ಕಿಂದ ಬರ್ತಾಯಿದ್ದೀನಿ. ಇಂಥ ಯಾವ ಪ್ರಾಬ್ಲಮ್ ಅಂದರೂ ಬಿಡಿಸ್ಬೇಕು ಮುಂದಕ್ಕೆ, ಇದನ್ನು ಚೆನ್ನಾಗಿ ಗ್ರಹಿಸ್ಕೊಂಡ್ರೆ ಮಾತ್ರ. 180 ಅಂದರೆ ಡೆಡ್ ಆಪೋಸಿಟು. ಯಾವುದಕ್ಕೆ? ನಾರ್ತ್ಗೆ ಡೆಡ್ ಆಪೋಸಿಟ್ ಅಂದರೆ ನಿಮಗೆ ಗೊತ್ತಿರಬೇಕು, ಸೌತು ದಕ್ಷಿಣ, ಉತ್ತರಕ್ಕೆ ಆಪೋಸಿಟ್ ದಕ್ಷಿಣ. ಅಲ್ಲಿಗೆ ಆಫ್ ಆಫ್ ದ ಒಂದು ವೃತ್ತದಲ್ಲಿ ಅರ್ಧ 180, ಇದು 180 ಡಿಗ್ರಿ. ಸರ್ 270 ಅಂದರೆ ಉತ್ತರಕ್ಕೆ ಮುಖ ಮಾಡಿದವನು 270 ಡಿಗ್ರಿ ಬಂದವನೇ ಅಂದರೆ ಇಲ್ಲಿಂದ ತನಕ ಬಂದವನೇ ಅಂತ. 180 + 90
270 ಡಿಗ್ರಿ ತಿರುಗವನೆ ಅಂದರೆ ಕ್ಲಾಕ್ ವೈಸಾಗೆ, ಆಂಟಿ ಕ್ಲಾಕ್ ವೈಸ್ ಆಗಲ್ಲ, ಕ್ಲಾಕ್ ವೈಸಾಗಿ ತಿರುಗವನೆ ಅಂದರೆ ಅವನು ಎಲ್ಲಿಗೆ ಬಂದವನು ಗೊತ್ತಾ? ವೆಸ್ಟಿಗೆ ಬಂದವನೇ, ಪಶ್ಚಿಮ ಬಂದವನೇ. ಈಗ ಒಬ್ಬ ವ್ಯಕ್ತಿ ಪೂರ್ವಕ್ಕೆ ಮುಖ ಮಾಡಿದ್ದಾನೆ ಅಥವಾ ಉತ್ತರಕ್ಕೆ ಮುಖ ಮಾಡಿದ್ದಾನೆ, ಎಲ್ಲಗಾರ ಮಾಡಲಿ, 180 ಡಿಗ್ರಿ ತಿರುಗಿದ ಅಂದರೆ ಈಗ ಉತ್ತರಕ್ಕೆ ಮುಖ ಮಾಡಿರೋನು 180 ಡಿಗ್ರಿ ತಿರುಗ್ತಾವನೆ ಅಂದರೆ ಆನ್ ರೌಂಡ್ ಹಿಂಗೆ ಬರ್ತಾನೆ. ಒಂದು ವೃತ್ತ ಎಂದರೆ 360 ಡಿಗ್ರಿ. 360 ಡಿಗ್ರಿ ತಿರುಗವನೆ ಅಂದಮೇಲೆ ಒಬ್ಬ 360 ಅಂದರೆ ಇಟ್ಸ್ ವೃತ್ತ. ವೃತ್ತದಲ್ಲಿ ಅರ್ಧ, ಈಗ ಒಂದು ಸಾಕು ಕೊಡ್ತೀನಿ, ಇದು ವೃತ್ತ, ಇಲ್ಲಿಂದ ವ್ಯಕ್ತಿ 90 ಅಂದರೆ ಇದು, 180 ಅಂದರೆ ಇಷ್ಟು, 270 ಅಂದರೆ ಇಷ್ಟು, 360 ಅಂದರೆ ಒಂದು ವೃತ್ತ. ಉತ್ತರಕ್ಕೆ ಮುಖ ಮಾಡಿರೋ ವ್ಯಕ್ತಿ ಪ್ರದಕ್ಷಿಣೆ ಆಗ್ತಾ 360 ಡಿಗ್ರಿ ತಿರುಗಿದ್ರೆ ಮತ್ತೆ ಉತ್ತರಕ್ಕೆ ಬರ್ತಾನೆ. ಪೂರ್ವಕ್ಕೆ ಮುಖ ಮಾಡಿರೋ ವ್ಯಕ್ತಿ 360 ಡಿಗ್ರಿ ತಿರುಗಿದ ಅಂದರೆ ಮತ್ತೆ ಪೂರ್ವಕ್ಕೆ ಬರ್ತಾನೆ. 180 ತಿರುಗಿದ್ರೆ ಅದರ ಆಪೋಸಿಟ್ ಹೋಗ್ತಾನೆ. ಕನ್ಫ್ಯೂಷನ್ ಬೇಡ. ಈಗ ಬರ್ತೀನಿ. ಈಗ ಇದ್ರಾಗ ಬೇಕಾದ್ರೆ ಒಂದು ಪ್ರಾಬ್ಲಮ್ ಮಾಡಿಬಿಡೋಣ. ಸಣ್ಣದೊಂದು ಪ್ರಾಬ್ಲಮ್ ಎತ್ಕೊತೀನಿ ಇದಕ್ಕೆ ರಿಲೇಟೆಡ್. ಒಬ್ಬ ವ್ಯಕ್ತಿಯು ಪೂರ್ವಕ್ಕೆ ಮುಖ ಮಾಡಿದ್ದಾನೆ. ಪೂರ್ವ ಅಂದರೆ ಇದರ ಪೂರ್ವ, ಇದಕ್ಕೆ ಪೂರ್ವ. ಆ ವ್ಯಕ್ತಿಯು 90 ಡಿಗ್ರಿ ಪ್ರದಕ್ಷಿಣೆ ಮಾಡ್ತಾನೆ. 90 ಡಿಗ್ರಿ ಅಂದರೆ ಎಲ್ಲಿಗೆ ಬಂದಿದ್ದಾನೆ ಅವನೀಗ? ದಕ್ಷಿಣಕ್ಕೆ ಬಂದವನೇ, ದಕ್ಷಿಣ. ಮತ್ತೆ 45 ಡಿಗ್ರಿ ತಿರುಗುತ್ತಾನೆ. ಹಾಗಾದರೆ ಯಾವ ದಿಕ್ಕಿನಲ್ಲಿದ್ದಾನೆ ಅಂದರೆ ಅವನು ಈಗ ನೈಋತ್ಯದಲ್ಲಿದ್ದಾನೆ. ಸರ್ ನೈಋತ್ಯ ಅವನೇ ಅಂತ ನಮಗೆ ಕನ್ಫರ್ಮ್ ಹೆಂಗೆ ಅಂದರೆ ಆದ್ದರಿಂದ ಫಸ್ಟ್ ದಿಕ್ಕು ಗೊತ್ತಿರಬೇಕು, ಡಿಗ್ರೀಸ್ ಗೊತ್ತಿರಬೇಕು. ಸರಿ, ಇದ್ರಾಗೆ ಇನ್ನೊಂದು ಪ್ರಾಬ್ಲಮ್ ಎತ್ಕೊಂಡ್ಬಿಡ್ತೀನಿ. ಒಬ್ಬ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿದ್ದಾನೆ. ಅವನು 45 ಡಿಗ್ರಿ ಅಪ್ರದಕ್ಷಿಣೆ ಮಾಡುತ್ತಾನೆ. ಡಿಗ್ರಿ ಮತ್ತೆ 45 ಡಿಗ್ರಿ ಅದೇ ರೀತಿ ಮುಂದುವರಿಯುತ್ತಾನೆ. ಮತ್ತೆ 45 ಮತ್ತೆ 90 ಡಿಗ್ರಿ ಅದೇ ರೀತಿ ಮುಂದುವರಿಯುತ್ತಾನೆ. ಹಾಗಾದರೆ ಅವನು ಈಗ ಯಾವ ದಿಕ್ಕಿನಲ್ಲವನೇ? ಉತ್ತರದಾಗಿದ್ದವನು ಈಗ ದಕ್ಷಿಣಕ್ಕೆ ಬಂದವನೇ. ಯಾಕೆ ಅಂದರೆ 45 90 90 90 180 360 ಆದರೆ ಅಲ್ಲಿಗೆ ಬಂದು ನಿಂತ್ಕೊತಾನೆ. ಈ ಪ್ರಾಬ್ಲಮ್ಸನ್ನು ಸುಮಾರು ಸಾರಿ ತೆಗೆದವನೇ, ಡಿಗ್ರಿಗೆ ರಿಲೇಟೆಡ್ ಪ್ರಾಬ್ಲಮ್ಸು. ಈಗ ನೀವು ಗಮನಿಸಬೇಕು, ಅರ್ಧಕ್ಕೆ ಬಂದರೆ ಈಗ ಆ ಕಡೆಗೆ ಹೋದರೆ ಈಶಾನ್ಯ, ಈ ಕಡೆಗೆ ಹೋದರೆ ವಾಯುವ್ಯ. ಎಷ್ಟು ಬೇಕಾದ್ರೂ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಈ ಫಂಡಮೆಂಟಲ್ ಗೊತ್ತಿರಬೇಕು. ಇನ್ನೊಂದು ಭಾಳ ಗಮನಿಸಬೇಕಾದಂದರೆ ಪೈಥಾಗರಸ್ ಪ್ರಮೇಯ ಕೇಳ್ತಾನೆ. ಇದುವರೆಗೂ PC-ನಲ್ಲಿ ಮತ್ತು PSI-ನಲ್ಲಿ ಕೇಳಿರೋ ಪ್ರಾಬ್ಲಮ್ಸ್ ಯಾವುದಂದರೆ ಪೈಥಾಗರಸ್ ಪ್ರಮೇಯ. ಒಬ್ಬ ವ್ಯಕ್ತಿ ಒಂದು ಆರಂಭದ ಬಿಂದುವಿನಿಂದ ಪೂರ್ವಕ್ಕೆ 5 ಕಿಲೋಮೀಟರ್ ನಡೀತಾನೆ. ನಿಮಗಲೇ ಗೊತ್ತಾಗಿದೆ ಪೂರ್ವ ಅಂದರೆ ಏನು ಅಂತ. ವ್ಯಕ್ತಿಯ ಬಲಭಾಗ ಪೂರ್ವ. ಈಗ ಪೂರ್ವಕ್ಕೆ ಬಂದ 5 ಕಿಲೋಮೀಟರ್ ನಡೆದ. ಬರ್ಕೋಬೇಕಾರೆ ನಿಮ್ಮನ್ನು ನೀವು ಇಮೇಜ್ ಮಾಡಬೇಕು. ನೀವೇ ಹೋಗ್ತಾ ಇರೋಂಗೆ ಎದ್ದು ಹೊಟ್ಬಿಟ್ಟಿರ, ಬಟ್ ಹೋಗ್ತಾ ಇರೋಂಗೆ ಮಾಡ್ಕೋಬೇಕು. 5 ಕಿಲೋಮೀಟರ್ ಬಂದ. ಎಲ್ಲಿಂದ? ಆರಂಭದಿಂದ 5 ಕಿಲೋಮೀಟರ್ ಯಾವ ಕಡೆಗೆ? ಪೂರ್ವದ ಕಡೆಗೆ ಬಂದ. ಮತ್ತೆ ತನ್ನ ಬಲಕ್ಕೆ ಅಥವಾ ದಕ್ಷಿಣಕ್ಕೆ 4 ಕಿಲೋಮೀಟರ್ ನಡೆದ. ಕಚ್ಚಾ ಜಾಗ ಇರ್ತದೆ, ಅಲ್ಲಿ ಬರ್ಕೋಬೇಕು ನೀವು. ಎಲ್ಲ ಎಕ್ಸಾಮ್ಸಲ್ಲೂ ಕೂಡ ಒಂದು ಶೀಟ್ ಪೇಪರ್ ಕೊಟ್ಟಿರ್ತಾನೆ, ಹಿಂದ್ಗಡೆ ಬ್ಯಾಕ್ ಸೈಡಿಗೆ ಪೆನ್ಸಿಲ್ ತಗೊಂಡು ರಬ್ಬರಲ್ಲಿ ಬರ್ಕೋಬೇಕು, ಮಾಡ್ತಾ ಹೋಗ್ಬೇಕು. ಅಲ್ಲಿಗೆ ಈ ಪಾಯಿಂಟಲ್ಲಿ ಏನೇನು ಕೇಳ್ಬೋದು? ಬೇಕಾದ್ರೆ ದಕ್ಷಿಣಕ್ಕೆ ಬಂದ ಅಂತ ಕೇಳ್ಬೋದು, ಇಲ್ಲ ಬಲಕ್ಕೆ ಬಂದ ಅಂತ ಕೇಳ್ಬೋದು. ಬಲಕ್ಕೆ ಬಂದಾಗಲೂ ಕೂಡ ಹಿಂಗೇನೆ ಬಲ. ಸರ್ ಎಡ ಅಂದಿದ್ರೆ ಆ ಕಡೆಗೆ ಹೋಗ್ರಿ. ಈಗ ಮತ್ತೆ ಇಲ್ಲಿ ಬಂದು ನಿಂತ್ಕೊಂಡವನೇ 4 ಕಿಲೋಮೀಟರ್ ನಡೆದ್ಬಿಟ್ಟ. ಮುಂದೆ ಪ್ರಶ್ನೆ ಓದ್ಕೊಳ್ಳಿ. ಮತ್ತೆ 8 ಕಿಲೋಮೀಟ್ರು
8 ಕಿಲೋಮೀಟ್ರು ಬಲಕ್ಕೆ ಚರಿತಾನೆ, ಬಲಕ್ಕೆ ಅಂದರೆ ಈ ಕಡೆ ಬಂದುಬಿಟ್ಟೆ 8 ಕಿಲೋಮೀಟ್ರ್ ಒಂಚೂರು ಮುಂದಕ್ಕೆ ಹೋಗ್ತಿದ್ದೀನಿ ಸರ್. ಯಾಕೆ 8 ಕಿಲೋಮೀಟ್ರ್ ಮುಂದಕ್ಕೆ ಹೋದ್ರಿಂದ ಅದು ಇದು ಟೋಟಲ್ಲು 8 ಕಿಲೋಮೀಟರ್ಸ್. ಹಾಗಾದರೆ ಆ ವ್ಯಕ್ತಿಯು ಆರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ? ಈಗ ನಾನು ಮಾಡಬೇಕಾಗಿದೆ, ಇದಕ್ಕೇನು ಮಾಡ್ತಾರೆ ಗೊತ್ತಾ? ಒಂದು ಕ್ವಶನ್ ಪೇಪರ್ ಕೊಡ್ಬೇಕಾರೆ ಅವನು ಎಷ್ಟು ದೂರದಲ್ಲಿದ್ದಾನೆ ಅಂದರೆ 5 4 9 9 8 17 ಕೊಟ್ಬಿಡ್ತಾರೆ. ಫಸ್ಟ್ ಆಪ್ಷನ್ 17 ಮೊದಲು ಗುಂಡಿ 17 ಹಾಕ್ಬಿಡ್ತೀರ. ಯಾಕೆಂದರೆ ಓ ಮಗ 5 + 4 + 8 17, ನೀವು ಕೂಡಿದ್ದು ಬೇರೆ 17, ಅಲ್ಲಿ ಫಸ್ಟ್ ಆಪ್ಷನ್ ಬೇರೆ 17 ಕರೆಕ್ಟ್ ಆಗೈತೆ ಅಂದ್ಕೊಬಿಡ್ತೀರ. ಅಲ್ಲ, ಇಲ್ಲೇನು ಗೊತ್ತಾ, ಇಲ್ಲಿಂದ ಕಂಡುಹಿಡಿಬೇಕು ಒಂದು ಶಾರ್ಟೆಸ್ಟ್ ಡಿಸ್ಟೆನ್ಸು. ಕಂಡುಹಿಡಿಯೋದು ಹೆಂಗೆ ಅಂದರೆ ಈಗ ಒಂದು ಇದನ್ನ ಹಾಕ್ತಾ ಇದ್ದೀನಿ, ಬಂತು. ಇವೆರಡರೂ ಇಲ್ಲಿ ನೋಡಿ, ಇಲ್ಲಿ ಬಿಂದುನಾ ಇಲ್ಲಿ ಬಂದಿದೆ, ಇದು ಇಲ್ಲಿದೆ, ಇದು ಕಂಡುಹಿಡಬೇಕು. ಈಗ ಏನು ಸೃಷ್ಟಿ ಆಗಿದೆ ಅಂದರೆ ನಿಮಗೆ ಗೊತ್ತಿರಲಿ, ರೈಟ್ ಆ್ಯಂಗಲ್ ಸೃಷ್ಟಿಯಾಗಿದೆ, ಲಂಬಕೋನ ತ್ರಿಭುಜ ಸೃಷ್ಟಿಯಾಗಿದೆ. ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ ಇದೆ. 90 ಡಿಗ್ರಿ ಇರಬೇಕಾರೆ ಹಿಂಗಿದ್ದರೆ ಸ್ಟ್ರೈಟಾಗಿ ಹಿಂಗೆ 90 ಡಿಗ್ರಿ ಇದೆ. 90 ಡಿಗ್ರಿ ಉಂಟಾಯಿತು ಅಂದರೆ ನೀವು ಅವ್ರು ಕೇಳಿರೋದೇನೆಂದರೆ ಪೈಥಾಗರಸ್ ಪ್ರಮೇಯ ಕೇಳಿದ್ದಾರೆ ಅಂತ ಅರ್ಥ. ಪೈಥಾಗರಸ್ ಪ್ರಮೇಯದಲ್ಲಿ ಗ್ರೀಕ್ ದೇಶದ ಮ್ಯಾಥಮೆಟಿಷಿಯನ್ ಕೊಟ್ಟಿರೋದ್ರಾಗ ಏನಂದರೆ ಈ ಎರಡೂ ಬಾಹುಗಳ ವರ್ಗದ ಮೊತ್ತಕ್ಕೆ ಈ ಬಾಹುನ ವರ್ಗವು ಏನಾಗಿರ್ತದೆ? ಸಮವಾಗಿರ್ತದೆ. ಸರ್ ಈಗ ವರ್ಗ ಕಂಡುಹಿಡಿಯೋದು ಹೆಂಗೆ? ಯಾವುದ್ರದ್ದು ವರ್ಗ? ಈಗ ನೋಡೋಣ. ಈಗ ಇದು ನನಗೆ ಗೊತ್ತಿದೆ, ಇದು 4 ಕಿಲೋಮೀಟ್ರ್. ಇದು ಹೆಂಗೆ ಗೊತ್ತಾಯ್ತು ಸರ್? ಇಲ್ಲಿ 4 ಐತಲ್ಲ, ಅದು 4. ನನ್ನ ಗಮನವೇ ಗ್ರಾಮೀಣ ಭಾಗದವರು ಮತ್ತು PC ಬರಿತಾ ಇದ್ದೀರಾ, PUC ಪಾಸಾಗಿರುವಂಥವ್ರು ಭಾಳ ಅರ್ಥ ಆಗಲ್ಲ. ನೋಡಿಕೊಂಡ್ರೆ ಇನ್ನು ಮುಂದಿನ ಎಲ್ಲ PC ಕೊಟ್ಟಿರೋ ಡೈರೆಕ್ಷನ್ಸ್ ನೀವೇ ಮಾಡಬೇಕು. ಆ ಬುಕ್ಕಲ್ಲಿ ತಗೊಂಡು ನೋಡಿಬಿಟ್ರೆ ಎಲ್ಲವೂ ನೀವು ಮಾಡ್ಬೇಕು, ಬಿಡಿಸ್ಬೇಕಿರಬೇಕು. ಇದನ್ನಿಟ್ಕೊಂಡು ಮುಂದೆ ಬರೋಣ. ಸರ್ 8 ಐತಿದು, ಇಲ್ಲಿ ತನಕ 8 ಹಾಕಬೇಕು. ನಾನು 5 ಕಳೆದು ಬಿಡ್ತೀನಿ. ಇದನ್ನು ನನಗೆ ಬೇಡ, ಇದು ಇಲ್ಲಿನ ಡಿಸ್ಟೆನ್ಸ್ ಮಾತ್ರ ಕಂಡು ಹಿಡಿಬೇಕು. 5 ಕಳೆದ್ರೆ ನನಗೀಗ ಸಿಗ್ತಾ ಇರೋದು ಯಾವುದು ಗೊತ್ತಾ? ಜಸ್ಟು ಇದು 3 ಕಿಲೋಮೀಟ್ರ್ ಸಿಗ್ತಾ ಇದೆ. 3 ಹೆಂಗೆ ಸರ್? 3 5 ಟೋಟಲ್ 8. ಈಗ ನಿಮಗೆ ಪೈಥಾಗರಸ್, ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸು ಪೈಥಾಗರಸ್ ಪ್ರಮೇಯದವೆ. ಯಾಕೆ ಕೊಡ್ತಾರೆ ಅಂದರೆ ಆ ಸ್ಟೂಡೆಂಟ್ಸ್ಗೆ ಇದು ಅರ್ಥ ಆಗಲ್ಲ ಅಂತ, ಕಲಾ ವಿಭಾಗದ ವಿದ್ಯಾರ್ಥಿಗಳು ಇದು ಮಾಡಲ್ಲ ಅಂತ ಕೊಡ್ತಾರೆ. ಮಾಡ್ಬೋದು. ಈಗ ನಾನು ಎತ್ಕೋಬೇಕು ನೋಡಿ, ಈಗ ಎತ್ಕೊತಿದ್ದೀನಿ. ಇದನ್ನು A ಅಂತ ಕರಿತೀನಿ, ಇದನ್ನು B ಅಂತ ಕರಿತೀನಿ, ಇದನ್ನು C ಅಂತ ಕರಿತೀನಿ. ಒಂದು ಟ್ರಯಾಂಗಲ್ ಸೃಷ್ಟಿಯಾಗಿದೆ. ಇನ್ನೆಷ್ಟು ಬೇಕಾದ್ರೆ ಪ್ರಾಬ್ಲಮ್ ಮಾಡ್ಬೋದು ನೀವು. ಈಗ ಬರೋಣ, ಅವ್ರು ಹೇಳವ್ರೆ ಇವೆರಡರ ವರ್ಗಗಳ ಮೊತ್ತಕ್ಕೆ ಸಮ ಅಂತ. AC² = ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕಂಡುಬೇಕಿದೆ. AB² ಪ್ಲಸ್ BC². ಕನ್ಫ್ಯೂಸ್ ಆಗಬೇಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಇದು AC² ಕಂಡುಹಿಡಿಬೇಕಾದ್ರೆ ಇದನ್ನು ಕಂಡುಹಿಡಿಬೇಕಾಯ್ದಿದ್ದ ಇದರ ಮೊತ್ತ ಇದು ಮತ್ತು ಇದರ ಮೊತ್ತ ಎರಡರ ಮೊತ್ತ ಕಂಡುಹಿಡಬೇಕು. ಯಾವ್ಯಾವ ಇದು? AB² ಪ್ಲಸ್ BC². AB² ಎಷ್ಟೈತೆ ಗೊತ್ತಿದೆ? 4 ಇದೆ ಇದು. ಹಂಗಾರೆ 4² ಅಂತ ಪ್ಲಸ್ ಸಾರ್ BC² ಎಷ್ಟಿದೆ? 3. 8 ಅಲ್ವಾ? 5 ಆಯಿತು. ಈಗ 3² 4 4 16 3 3 9. AC² = 25. ಈ ಸ್ಕ್ವೇರ್ ತೆಗಿಬೇಕಾರೆ ಈ ಸ್ಕ್ವೇರ್ ಮಾಡ್ಕೊಳ್ಳೋಣ. ಯಾವುದರಿಂದ ಸ್ಕ್ವೇರ್ ಆಗ್ತದೆ? ಬಹುಪಾಲು ಕೊಡೋ ಸ್ಕ್ವೇರ್ ಆಗೋವನ್ನೇ ಕೊಡ್ತಾರೆ. ನೀವು ಅರ್ಥ ಮಾಡ್ಕೊಳ್ಳಿ. 5 5 25. ಅಲ್ಲಿಗೆ ಅರ್ಥ AC² = 5 ಸ್ಕ್ವೇರು. ಸ್ಕ್ವೇರ್ಸ್ ಕ್ಯಾನ್ಸಲ್ ಆಯ್ತು. ಇವ್ರು ಈಕ್ವಲ್ ಆಗವ್ರೆ ಅಂದಮೇಲೆ ಇವನು ಬೇಡ ಅಂದಮೇಲೆ ಇವನು ಬೇಡ ನನಗೆ. ಅಲ್ಲಿಗೆ AC = 5 ಕಿಲೋಮೀಟರ್ಸ್. ಅಲ್ಲಿಗೆ ಇವನು ಆರಂಭ ಸ್ಥಳದಿಂದ ಎಷ್ಟು ದೂರ ಅವನೇ ಅಂದರೆ 5 ಕಿಲೋಮೀಟರ್ ಅವನೇ. ಎಲ್ಪ್ಗೆ
ಪೈಥಾಗರಸ್ ಪ್ರಮೇಯ ಯಾವ ಟೈಮಲ್ಲಿ ಎಲ್ಲ ಟೈಮಲ್ಲೂ ತಗೋಬೇಡಿ, ರೈಟ್ ಆ್ಯಂಗಲ್ ಬಂದರೆ ಮಾತ್ರ ತಗೊಳ್ಳಿ. ನಿಮಗೆ ಕೊಟ್ಟಿರೋ ಭೋಪಾಲ್ ಪ್ರಾಬ್ಲಮ್ಸ್ ಪೊಲೀಸ್ ಕಾನ್ಸ್ಟೇಬಲ್ಲು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಪೈಥಾಗರಸ್ ಪ್ರಮೇಯ ತೆಗೆದಿದ್ದಾರೆ. ಆರಾಮ್ಸೆ ಮಾಡ್ಬೋದು. ಅಲ್ಲಿಗೆ ಅರ್ಥ ನಿಮಗೆ ಗೊತ್ತಾಯ್ತು ಯಾವ ದಿಕ್ಕಲ್ಲವನೇ ಅಂತ ನೋಡ್ಬೇಡಣ. ಇದು ಇನಿಷಿಯಲ್ ಪಾಯಿಂಟು ಯಾವುದು ಇನಿಷಿಯಲ್ ಪಾಯಿಂಟ್ ಇದು ದಕ್ಷಿಣ, ಇದು ಉತ್ತರ. ಈ ಕಾರ್ನರಿ ಬಂದವನೇ ಅಂದ ಮೇಲೆ ಅವನು ನೈಋತ್ಯದಲ್ಲವನೇ. ನೈಋತ್ಯ ಹೆಂಗ್ ಸರ್? ಈ ಕಾರ್ನರ್ ಆಗಿದ್ರೆ ಹಿಂಗೆ ಕಾರ್ನರ್ ಆಗಿದ್ರೆ ದಕ್ಷಿಣ ಕಾರ್ನರ್. ದಕ್ಷಿಣ ಇದು, ನೈಋತ್ಯ. ಇನ್ನೂ ಒಂದು ಪ್ರಾಬ್ಲಮ್ ಎತ್ಕೊತೀನಿ. ಪೈಥಾಗರಸ್ಸೇ ಸ್ವಲ್ಪ ಟಫ್ ಇರೋದು, ಅದರಿಂದ ಇನ್ನೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಬರ್ತೀನಿ. ಒಬ್ಬ ವ್ಯಕ್ತಿ ನಿಮ್ಮನ್ನೇ ನೀವು ಇಮೇಜ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಒಬ್ಬ ವ್ಯಕ್ತಿ ಆರಂಭದ ಸ್ಥಳದಿಂದ, ಆರಂಭ ಸ್ಥಳ ಅಂದರೆ ಒಂದು ಇನಿಷಿಯಲ್ ಪಾಯಿಂಟ್ ಹಾಕೊಂಬಿಟ್ಟು 3 ಕಿಲೋಮೀಟರ್ ದಕ್ಷಿಣಕ್ಕೆ ನಡೆಯುತ್ತಾನೆ. 3 ಕಿಲೋಮೀಟರ್ ದಕ್ಷಿಣಕ್ಕೆ ನಡೆದ. ಇನಿಷಿಯಲ್ ಪಾಯಿಂಟ್ ಆದಮೇಲೆ ದಕ್ಷಿಣ ಇದು. ಮತ್ತೆ ಬಂದಿದ್ದಾನೆ, ಈಗ ದಕ್ಷಿಣಕ್ಕೆ ಬಂದುಬಿಟ್ಟ. ತನ್ನ ಎಡಕ್ಕೆ, ಎಡ ಅಂದರೆ ಫೇಸಿಂಗ್, ಎಡಕ್ಕೆ 5 ಕಿಲೋಮೀಟರ್ ನಡೀತಾನೆ. 5 ಕಿಲೋಮೀಟರ್ ನಡೆದ. ಎಡ ಸುಮಾರು ಪ್ರಾಬ್ಲಮಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಎಡ ಬಲ ಅಂತಲೇ ಬೆಳೆಸೋನೆ. ಪೂರ್ವ ಪಶ್ಚಿಮಕ್ಕಿಂತ ಎಡ ಬಲ ಅಂತಲೇ ಜಾಸ್ತಿ ಬೆಳೆಸೋನೆ. ಡೈರೆಕ್ಷನ್ಸ್ ಕೆಳಗಡೆ ಬಂದಿದೆಯಾ, ಲೆಫ್ಟ್ ಕೋಟೆ. ಎಷ್ಟು ಕಿಲೋಮೀಟ್ರ್ ಹೋಗಿದೆಯಾ? 5 ಕಿಲೋಮೀಟ್ರ್. ಮತ್ತೆ ಉತ್ತರಕ್ಕೆ 9 ಕಿಲೋಮೀಟ್ರ್ ಹೋಗ್ತಾನೆ. ಉತ್ತರ ಅಂತಲಾರ ಕೊಡ್ಬೋದು, ಇಲ್ಲ ಮತ್ತೆ ಎಡ ಅಂತ ಕೊಡ್ಬೋದು. ಎಡ ಅಂದರೂ ಅಷ್ಟೇ, ಉತ್ತರ. ಸರ್ ಇಲ್ಲಿಂದ ಉತ್ತರ ಅಂದರೆ ಯಾಕೆ ಹೆಂಗೆ ಬರ್ತದೆ? ಮ್ಯಾಕೆ, ಉತ್ತರಕ್ಕೆ ಅಂದರೆ ಮೇಲಕ್ಕೆ ಹೋಗಿ, ಅಥವಾ ಎಡ ಅಂದ್ರೂ ಮೇಲಕ್ಕೆ ಹೋದೆ. 9 ಕಿಲೋಮೀಟ್ರ್ ಬಂದ. ಮತ್ತೆ ಈಗ ಗೊತ್ತಿಲ್ಲ ನಿಮಗೆ, ಇಲ್ಲಿ ನಿಂತವು ನೀವು ನೀವು ಯೋಚನೆ ಮಾಡೋಕೆ ಏನು ಮಾಡ್ತಾನೆ ಅಂತೇಳಿ. ಮತ್ತೆ ತನ್ನ ಎಡಕ್ಕೆ 13 ಕಿಲೋಮೀಟ್ರ್ ಬರ್ತಾನೆ. 13 ಕಿಲೋಮೀಟ್ರ್ 13 ಕಿಲೋಮೀಟರ್ಸ್. ಸರ್ ಉದ್ದಕ್ಕೆ ಯಾಕೆ ಬರ್ಕೊಂಡ್ರಿ? 5ಕ್ಕಿಂತ ಜಾಸ್ತಿನೇ ಬರ್ಕೋಬೇಕದು. ಈಗ ಅವನೆಲ್ಲವನ್ನೇ ಮತ್ತು ಏನು ಮಾಡ್ತಾವೆ ನೋಡಿ, ಯಾವ ಡೈರೆಕ್ಷನ್ಸ್. ಇದು ಇನಿಷಿಯಲ್ ಪಾಯಿಂಟ್. ಈಗ ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ಶಾರ್ಟೇಜ್ ಡಿಸ್ಟೆನ್ಸ್ ನೋಡಬೇಕು. ಈಗೊಂದು ಮತ್ತೆ ಇದಕ್ಕೆ ಲಿಂಕ್ ಕೊಡ್ತೀನಿ ನೋಡಿ, ಜಾಯಿನ್ ಮಾಡ್ತೀನಿ ಇದನ್ನು. ಈಗ ನಿಮಗೆ ಗೊತ್ತಾಯಿತು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬಂದಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ 90 ಡಿಗ್ರಿ ಇದೆ. ಲಂಬಕೋನ ತ್ರಿಭುಜ ಬಂದಾಗ ಪೈಥಾಗರಸ್ ಪ್ರಮೇಯನ ಹಾಕಬೇಕು. ಸರಿ ಸರ್, ಹಾಕಿ ನೋಡೋಣ. ಪೈಥಾಗರಸ್ ಪ್ರಮೇಯ ಹಾಕಿದಾಗ ಇದನ್ನು ನಾನು ಎ ಬಿಂದು ಅಂತ ಕರಿತೀನಿ, ಇದನ್ನು ಬಿ ಅಂತ ಕರೆದೆ, ಇದನ್ನು ಸಿ ಅಂತ ಕರೆದೆ. ಕಡ್ಡಾಯ ಇಲ್ಲ, ಇದು ಬೇಕಾದ್ರೆ ಎ ಅಂದ್ಕೊಂಡು ಬಿ ಅಂದ್ಕೊಂಡು ಸಿ ಹಾಕೋಬೋದು. ನಮಗೆ ಬೇಕಾಗಿರೋದೇ ಇದು. ಯಾಕೆ? ಇವೆರಡು ಗೊತ್ತಿದೆ. ಸರ್ ಹೆಂಗೆ ಗೊತ್ತಿದೆ ನಿಮಗೆ? ಅದು ಈಗ ಸಣ್ಣದ ತೋರಿಸ್ತೀನಿ ನೋಡಿ. ಈ 9 ಕಿಲೋಮೀಟ್ರಲ್ಲಿ ಇಲ್ಲಿಂದ 3, ಅಲ್ಲಿಗೆ ಅರ್ಥ ಅದು 3 ಆದರೆ ಉಳಿದಿರೋದು 6 ಕಿಲೋಮೀಟ್ರ್. 6 ಕಿಲೋಮೀಟ್ರ್ ಯಾವುದು? ಎ ಟು ಬಿ. 6 ಹೆಂಗೆ? 3 ಇದೈತೆ, 3 ಇದು ಟೋಟಲ್ 9. ಸಾರ್ 13ರಲ್ಲಿ ಇದೆಷ್ಟು ಹೇಳಿ? ಇದು 5 ಕಿಲೋಮೀಟ್ರು. ಇಲ್ಲಿಂದ ಇಲ್ಲಿಗೆ 13, 5 ಆದರೆ ಉಳಿದಿದ್ದು 8. ಮತ್ತೀಗ ಬಂದುಬಿಟ್ಟು ಈಗ ಪ್ರಾಬ್ಲಮ್ಸ್ ಬರ್ತಾ ಇದ್ದೀನಿ. ಈಗ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. 4-5 ಪ್ರಾಬ್ಲಮ್ ಇದೇ ಟೈಪ್ ಐತೆ ನೋಡಿ. ಎಲ್ಲ ಬಿಡಿಸ್ಬೋದು ನೀವು ಮನೆ ಇದನ್ನ ಓನಾಗಿ. ಹೀಗೆ ನನಗಿರಬೇಕು, ಇದು ಗೊತ್ತಿರಬೇಕು. ಸ್ಕ್ವೇರಲ್ಲಿ ಗೊತ್ತಾಗುತ್ತೆ, ಆಮೇಲೆ ಸ್ಕ್ವೇರನ್ನು ನಾನು ಮಾಡೋದು ತೋರಿಸ್ಕೊಡ್ತೀನಿ. ಈಗ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 6 ಸ್ಕ್ವೇರ್. 9 ಇತ್ತು, 3 ಕಳೆದೆ ಇದು, ಪ್ಲಸ್ ಬಿ ಸಿ ಸ್ಕ್ವೇರ್ 8 ಸ್ಕ್ವೇರ್
ಬರ್ತೀನಿ ಮತ್ತೆ 6 6 6 ಇಂಟು 6 6 6 ಅಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಸ್ಕ್ವೇರ್ಸ್ ಅಂದರೆ 6 6 36 6 ಇಂಟು ಸ್ಕ್ವೇರ್ ಬಂದಾಗ 6 ಇಂಟು 6 36 ಪ್ಲಸ್ 8 8 ಇಂಟು 8 8 64 ದಟ್ ಇಸ್ ಈಕ್ವಲ್ ಟು 100. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 100. ಸ್ಕ್ವೇರ್ ಬೇಡ ನನಗೆ, ಎ ಸಿ ಮಾತ್ರ. ಯಾಕೆಂದರೆ ಇದು ಎ ಸಿ ಸ್ಕ್ವೇರ್ ಅಲ್ಲ, ಇದು ಎ ಸಿ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 10 ಸ್ಕ್ವೇರು 10 ಸ್ಕ್ವೇರ್ ಹಂಗೆ 10 ಇಂಟು 10 100. ಸರ್ 49 ಇದ್ದರೆ ಮಾಡಿವ್ರಿ 7 7 49 64 ಬಂದರೆ 8 8 64 ಯಾವುದೋ ಒಂದು ಸ್ಕ್ವೇರ್ ಇರ್ತದೆ ಅದ್ರಾಗೆ. ಈಗ ಎ ಸಿ ಇಸ್ ಈಕ್ವಲ್ ಟು 10 ಬಿಕಾಸ್ ಐ ರಿಮೂವ್ ದ ಸ್ಕ್ವೇರ್ಸ್. 10 ಏನದು ಕಿಲೋಮೀಟರು, ಇಲ್ಲಿಗೆ ನಿಲ್ಸಂಗಿಲ್ಲ. ಯಾವ ದಿಕ್ಕಲ್ಲ ಅವನೇ ಅಂತ ಕೇಳ್ತಾನೆ. ಅವನು ಇರುವ ದಿಕ್ಕು ವಾಯುದಲ್ಲವನೇ. ಸರಿ, ವಾಯುದಾಗಿದ್ದಾನೆ. ಎಸ್, ವಾಯುದಾಗಿದೆ. ಹೆಂಗೆ ವಾಯುದಾಗಿದ್ದಾನೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇದು ಉತ್ತರ, ಇದು ಪೂರ್ವ, ಇದು ದಕ್ಷಿಣ, ಇದು ಪಶ್ಚಿಮ, ಇದು ವಾಯುವ್ಯ. ಈ ಬಿಂದುನ ಈ ಕಡೆ ಅವನೆಂದೆ. ಆದ್ದರಿಂದ ಇಲ್ಲಿ 2 ಪಾಯಿಂಟ್ ಕೇಳ್ತಾನೆ. ಸುಮಾರು ಆಪ್ಷನ್ಸ್ಗಳಿಗೆ 10 ಕಾಮನ್ ಆಗಿರ್ತದೆ, ದಿಕ್ಕು ಚೇಂಜ್ ಮಾಡಿಬಿಡ್ತಾನೆ. 10 ಕಿಲೋಮೀಟ್ರ್ ಈಶಾನ್ಯ, 10 ಕಿಲೋಮೀಟ್ರ್ ವಾಯುವ್ಯ, 10 ಕಿಲೋಮೀಟ್ರ್ ನೈಋತ್ಯ. ಒಂಚೂರು ಇಲ್ಲೆಲ್ಲಾರ ಚೇಂಜ್ ಹೊಡೆದ್ರಿಂದ್ರೆ ಫುಲ್ ಆಪ್ಷನ್ ರಾಂಗ್ ಆಗ್ತದೆ. ಸುಲಭ ಸ್ಕೋರ್ ಮಾಡ್ಬೋದು ಅಂತ ಏರಿಯಾ. ಇದೊಂದೇ ಎಕ್ಸಾಮ್ಸ್ಗಲ್ಲ, ಅಪ್ ಟು KS ಕೂಡ ತೆಗೆಯುವಂಥ ಸಾಧ್ಯತೆ ಇದೆ. ಇನ್ನೂ ಒಂದು ಟೈಪ್ ಎತ್ಕೊತೀನಿ ಇದ್ರಾಗೆ. ಸರ್ ಇನ್ನೂ ತೆಗಿಬೋದು ಇದ್ರಾಗೆ. ಎ ಮತ್ತು ಬಿ ಇಬ್ಬರು, ಎ ಮತ್ತು ಬಿ ಇಬ್ಬರು ಒಂದು ಬಿಂದುವಿನಲ್ಲಿದ್ದಾರೆ. ಇಲ್ಲ ಅವ್ರಿ ಬರ್ಬೋದು. ಅದು ಇನ್ನು ಬೇರೆ ಒಂದು ಸೆಷನಾಗೆ ಬರೀ PSIನಲ್ಲಿ ಮತ್ತು PC ನಲ್ಲಿ ಬಂದಿರೋ ಬರೀ ಪ್ರಾಬ್ಲಮ್ ಹಾಕೋತೀನಿ. ಆಗ ನಾನು ಬೇಸಿಕ್ ಕೇಳಲ್ಲ. ಈ ಬೇಸಿಕ್ಸನ್ನು ನೀವು ಇಟ್ಕೊಂಡು ಮುಂದುವರ್ಸ್ಕೋಬೇಕು. ಈಗ ನೀವೇ ಮಾಡೋಕೊತ್ತಾ, ಬುಕ್ ತಕ್ಕೊಂಡು ನಾವು ಬರ್ದಿರೋ ಬುಕ್ಕಲ್ಲಿ ಕ್ವಶನ್ ಪೇಪರ್ಗಳಲ್ಲಿ ಎಲ್ಲ ಡೈರೆಕ್ಷನ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಇದನ್ನ ಇಟ್ಕೊಂಡು ನೀವು ಸಾಲ್ವ್ ಮಾಡಿದ್ರೆ ಎಲ್ಲವನ್ನೂ ಸಾಲ್ವ್ ಮಾಡ್ಬೋದು. ಇದಕ್ಕೆ ಫಂಡಮೆಂಟಲ್ಸ್ ಕೊಡಿಸ್ತಾ ಇದ್ದೀನಿ. ಎ ಮತ್ತು ಬಿ ಇಬ್ಬರು ಒಂದೇ ಬಿಂದುವಿನಿಂದ ವಿರುದ್ಧ ದಿಕ್ಕಿಗೆ ಕ್ರಮವಾಗಿ 4 ಮತ್ತು 2 ಕಿಲೋಮೀಟರ್ ಅಂತೆ ಚಲಿಸ್ತಾರೆ. ಅಲ್ಲಿಗೆ ಎ ಮತ್ತು ಬಿ ಇಬ್ಬರವರೇ ವಿರುದ್ಧ ದಿಕ್ಕಿನಲ್ಲಿ. ಇವನು ಈ ಕಡೆಗೆ ಹೋಗ್ತಾನೆ, ಗಂಟೆಗೆ 4 ಕಿಲೋಮೀಟ್ರ್. ಮತ್ತು ಬಿ 2 ಕಿಲೋಮೀಟ್ರ್ ಹಂಗೆ ಹೋಗ್ತಾನೆ, 2 ಕಿಲೋಮೀಟರ್ ಪರ್ ಅವರ್. ಹೆಂಗೆ ಗೊತ್ತಾವ್ರೆ? ಅವರು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ. ಅವರಿಬ್ಬರ ನಡುವೆ 24 ಕಿಲೋಮೀಟರ್ ದೂರವಾಗಬೇಕಾದರೆ ಎಷ್ಟು ಕಾಲ ಬೇಕು? ಈಗ ನಿಮಗೆ ಗೊತ್ತಬೇಕು. ಹೆಂಗೆ ಕಂಡುಹಿಡಿಬೇಕು? ಆಪೋಸಿಟ್ ಹೋಗ್ತಾವ್ರೆ ಅಂದರೆ ನಾನು ಈ ಕಡೆಗೆ 4 ಹೋಗ್ತೀನಿ, ನನ್ನ ಫ್ರೆಂಡ್ ಆ ಕಡೆಗೆ 2 ಹೋಗ್ತಾನೆ ಅಂದರೆ ಟೋಟಲ್ 6. ಯಾಕೆಂದರೆ ವಿರುದ್ಧ ದಿಕ್ಕಿನಾಗ ಹೋದಾಗ ಕೂಡಬೇಕು. ವೇಗವನ್ನು ಕೂಡುವುದು. ಯಾವಾಗ ಕೂಡೋದು ಅಂದರೆ ಆಪೋಸಿಟ್ ಹೋಗ್ಬೇಕಾದ್ರೆ. ಯಾವ ಟೈಮಲ್ಲಿ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ಬೇಕಾದ್ರೆ ಕೂಡಬೇಕು. ಎಷ್ಟು ಬರ್ತದೆ ಅಂತ ಹೇಳಿದ್ರೆ 24 ಇರಬೇಕಾರೆ 1 ಅವರ್ಗೆ 4 + 2 ದಟ್ ಈಸ್ ಈಕ್ವಲ್ ಟು 6 ಕಿಲೋಮೀಟರ್ ಪರ್ ಅವರ್. ಸರ್ ಆಪೋಸಿಟ್ಗೆ ಯಾಕೆ ಕೊಡ್ತೀರಾ? ಕಾಂಟ್ರಿಬ್ಯೂಷನ್ ಇಬ್ಬರದು ಇದೆ. ಆ ಕಡೆಗೆ 4, ಈ ಕಡೆಗೆ 2, 6 ಇದೆ. ಯಾವ ಟೈಮಲ್ಲಿ ಇಂದಕ ಯಾವ ಹೋಗ್ಬೇಕಾರೆ ಆಪೋಸಿಟ್ ಹೋಗ್ಬೇಕಾರೆ. ಇಬ್ಬರು ನಾವು ಎಲ್ಲಿದ್ದೀವಿ, ಹಿಂಗೋದೆ, ಅವನು ಆ ಕಡೆಗೆ ಹೋದ, ಇಬ್ಬರದು ಸೇರಿಸಿದ್ರೆ ಕಾಂಟ್ರಿಬ್ಯೂಷನ್ ಇಬ್ಬರದು ಡಿಸ್ಟೆನ್ಸು. ಯಾಕೆಂದರೆ ಈ ಬಿಂದುವಿನಿಂದ 4 ಹೋಗೋವನೇ, ಈ ಕಡೆಗೆ 2 ಹೋಗೋವನೇ, ಇವನಿಂದ ಇವನಿಗೆ 6 ಕಿಲೋಮೀಟ್ರ್ ದೂರ ಇದೆ. 6 ಆಯಿತು. ಅವ್ರು ಕೇಳಿರೋ ಕ್ವಶನ್ಸು 24 ಕಿಲೋಮೀಟ್ರ್ ಆಗಬೇಕಾರೆ, 24 ಕಿಲೋಮೀಟ್ರ್ ದೂರದ ಇರಬೇಕಾರೆ, ಅಂತರ ಇರಬೇಕಾರೆ ಎಷ್ಟು ಅವಧಿ ಬೇಕು ಅಂತ. ಇವರಿಬ್ಬರ ನಡುವೆ 24 ಆಗಬೇಕಾರೆ ಎಷ್ಟಿರಬೇಕು ಅಂದರೆ 24 ಡಿವೈಡೆಡ್ ಬೈ 6, 4 ಅವರ್ಸ್. ಸರ್ ರಫಾಗಿ ನೋಡಿ, ಮೊದಲನೇದು 6, ಎರಡನೇದ್ರಾಗ 12, 6 3 18, 6 4
24. ಅದ್ರ ಬದಲಿಗೆ 24 ಡಿವೈಡೆಡ್ ಬೈ 6 ಅಂದರೆ ಈಚ್ ಅವರ್ಗೆ 6 ಅಂದಾಗ 24 ಹೋಗ್ಬೇಕಾದ್ರೆ 4 ಅವರ್ ಬೇಕು. ಇದೇ ಪ್ರಾಬ್ಲಮಲ್ಲಿ ಇನ್ನೊಂದು ಟೈಪ್ ಮಾಡ್ತೀನಿ, ನಿಮಗೆ ಕೇಳೋ ಸಾಧ್ಯತೆ ಇದೆ. ಎ ಮತ್ತು ಬಿ ಇಬ್ಬರು ಒಂದೇ ಬಿಂದುನಲ್ಲಿ ಅವರೇ, ಸೇಮ್ ಹಾಕ್ಕೊತೀನಿ. ಎ ಮತ್ತು ಬಿ ಇಬ್ಬರು ಒಂದೇ ದಿಕ್ಕಿನತ್ತ ಸಾಗುತ್ತಿದ್ದಾರೆ. ಇವನು ಎ, ಇವನು ಬಿ. ಇಬ್ಬರು ಕ್ರಮವಾಗಿ 4 ಕಿಲೋಮೀಟರ್ ಮತ್ತು ಗಂಟೆಗೆ ಇನ್ನೊಬ್ಬ 2 ಕಿಲೋಮೀಟರ್ ಅಂತೆ ಚಲಿಸ್ತಾ ಇದ್ದಾರೆ. ಹಾಗಾದರೆ ಅವರಿಬ್ಬರ ನಡುವೆ 24 ಕಿಲೋಮೀಟರ್ ಅಂತರವಿರಲು ಎಷ್ಟು ಅವಧಿ ಬೇಕು? ಈಗ ನೀವು ಅವರಿಬ್ಬರು ಒಂದೇ ದಿಕ್ಕಲ್ಲಿ ಹೋಗ್ತಾರೆ ಅಂದರೆ ಆಗ ಒಂದೇ ದಿಕ್ಕು ಅಂದಾಗ ಕಳೆಯಬೇಕು. ವೇಗವನ್ನು ಕಳೆಯುವುದು ಸುಲಭ ಯಾವಾಗ ಅನಿಸುತ್ತೆ ಅಂದರೆ ಪ್ರಾಬ್ಲಮ್ ಚೆನ್ನಾಗಿ ಅರ್ಥ ಆದ ಸುಲಭ ಅನಿಸುತ್ತೆ. ಒಂದೇ ದಿಕ್ಕು ನಿಮಗೆ ಗೊತ್ತಿರಲಿ, ನಾನು 4 ಕಿಲೋಮೀಟ್ರಿಗೆ ಹೋಗ್ತೀನಿ, ನನ್ನ ಫ್ರೆಂಡ್ 2 ಕಿಲೋಮೀಟ್ರ್ ಬರ್ತಾನೆ, ನಮ್ಮದು 1 ಗಂಟೆಗೆ ಓನ್ಲಿ 2 ಕಿಲೋಮೀಟರ್ಸ್. ಹೆಂಗೆ ಅಂದರೆ ಇದನ್ನು ಕಳೆಯೋದು ಅಂತ ಹೇಳಿದ್ದೀನಿ. 4 - 2 = 2 ಕಿಲೋಮೀಟರ್ ಪರ್ ಅವರ್. ಸರ್ ಇಲ್ಲಿ 6 ಆಯಿತು, 6 ಆಪೋಸಿಟ್ಟು ಒಂದೇ ದಿಕ್ಕು. ನಾನು 4 ಅವನು 4 ಅಂದರೆ ಯಾವತ್ತೂ ನಮ್ದು ಅಂತರ ಇರಲ್ಲ, ನನ್ನ ಜೊತೆಲೇ ಬರ್ತಾನೆ. ಈಗ 2 ಐತೆ ಅಂದಮೇಲೆ 2. ಅವ್ರು ಕೇಳಿರೋ ಕ್ವಶನ್ಸು 24 ಅವರ್ಸ್ಗೆ 24 ಕಿಲೋಮೀಟ್ರ್ ಆಗ್ಬೇಕಾದ್ರೆ ಇಬ್ಬರೂ ಎಷ್ಟೊತ್ತು ಬೇಕು ಅಂದರೆ 24 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು 12 ಅವರ್ಸ್ ಬೇಕು. 12 ಅವರ್ಸ್ ಹೆಂಗೆ? 1 ಗಂಟೆಗೆ 2, 2 ಅವರ್ಗೆ 4, 6, 8. ಇದು 12 ಅವರ್ಸ್ ಆದರೆ ಮಾತ್ರ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಸಾಧ್ಯ. ಸಾರ್ ವಿರುದ್ಧ ದಿಕ್ಕು ಅಂತ ಬಂದಾಗ ವೇಗವನ್ನು ಕೂಡುವುದು ಇಬ್ಬರದು. ಸಮಾನ ದಿಕ್ಕು ಅಂದಾಗ ಟ್ರೈನ್ ಪ್ರಾಬ್ಲಮ್ಸಲ್ಲೂ ಅಷ್ಟೇ ಸಮಾನ ಹೋಗ್ತವೆ 2 ಟ್ರೈನ್ಗಳೊಂದುವೆ, ಒಂದು 180ರಿಗೆ ಹೋಗ್ತೈತೆ, ಒಂದು 90ರಿಗೆ ಹೋಗ್ತೈತೆ ಅಂದರೆ ಅವೆರಡರ ನಡುವಿನ ವೇಗದ ಅಂತರ ಎಷ್ಟು ಅಂದರೆ 90 ಕಿಲೋಮೀಟ್ರ್ ಮಾತ್ರ ಒಂದೇ ದಿಕ್ಕಲ್ಲಿ ಹೋಗ್ಬೇಕಾದ್ರೆ. ಒಂದು 180ರಿಗೆ ಹೋಗ್ತೈತೆ, ಒಂದು 90ರಿಗೆ ಹೋಗ್ತೈತೆ ಅಂದರೆ ಅವು 270 ಕಿಲೋಮೀಟ್ರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತವೆ 1 ಅವರ್ಗೆ. ಯಾಕೆಂದರೆ ಆಪೋಸಿಟ್ ಅಡಿಷನ್, ಸೇಮ್ ಡೈರೆಕ್ಷನ್ಸ್, ಸಬ್ಸ್ಟ್ರಾಕ್ಷನ್. ದೊಡ್ಡದ್ರಿಂದ ಚಿಕ್ಕದನ್ನು ಕಳಿಬೇಕು. ಅಲ್ಲಿಗೆ ಅರ್ಥ ದೊಡ್ಡದು ಮುಂದಕ್ಕೆ ಹೋಗಿರ್ತದೆ, ಅದನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗಿರ್ತದೆ. ಇದು ಸೇಮ್ ಡೈರೆಕ್ಷನ್ಸ್ಗೆ ಹೋಗು. ಇದನ್ನು ಕೂಡ ಡೈರೆಕ್ಷನ್ಸ್ ಸ್ಟ್ರೆಚ್ಚಲ್ಲಿ ಕೇಳ್ಬೋದು. ಯಾವ ದಿಕ್ಕಲ್ಲಿ ಹೋಗ್ತಾರೆ ಏನು ಎತ್ತ ಅಂತ ಕೇಳ್ಬೋದು. 1ನೇದು ಬಂದಾಗ ದಿಕ್ಕುಗಳನ್ನ ಗೊತ್ತಿರಬೇಕು ಕಲ್ಪನೆ, 2ನೇದು ಬಂದಾಗ ಡಿಗ್ರೀಸ್ ಗೊತ್ತಿರಬೇಕು, 3ನೇದು ಬಂದಾಗ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಪೈಥಾಗರಸ್ ಪ್ರಮೇಯ ಗೊತ್ತಿರಬೇಕು, ರೆಕ್ಟಾಂಗಲ್ ಟ್ರೈನ್. 4ನೇದು ಬಂದಾಗ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಈ 4 ಏರಿಯಾನು ಕವರ್ ಮಾಡ್ಕೊಂಡ್ರೆ ಮುಂದಿನ ಬೇಕಾರೆ ಎಲ್ಲ ಪ್ರಾಬ್ಲಮ್ಸನ್ನು ಇಷ್ಟು ಗೊತ್ತಿದ್ದರೆ ಬಿಡ್ಸೋಕ್ಕೆ ಸುಲಭ. ನಾನು ಸ್ಯಾಂಪಲ್ಗಳು ಹಾಕ್ಕೊಂಡು ಮಾಡಿದ್ದೀನಿ. ಈಗ ಇನ್ನೊಂದ್ರಾಗೆ ನೀವೇ ಏನು ಮಾಡ್ಬೋದು, ವರ್ಕೌಟನ್ನು PC ಬಂದಿರೋವು PSIನ ಬಂದಿರೋವನ್ನೆಲ್ಲ ಒಂದು ಕಡೆ ಪಟ್ಟಿ ಮಾಡ್ಕೊಂಡು ಬರೇ ಈ ವಿಡಿಯೋ ನೋಡ್ತಾ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಬೇಕಾದ್ರೆ ಒಂದು ಸೆಷನ್ಗೆ ಅವನ್ನೇ ಎಲ್ಲವೂ ಪ್ರಾಬ್ಲಮ್ಸು ಸಾಲ್ವ್ ಮಾಡಿಕೊಡ್ತೀನಿ. ಆಗ ನಿಮಗೆ ಲಿಂಕ್ ಸಿಕ್ಕುತ್ತೆ. ಆಗ ನಾನು ಈ ಫಂಡಮೆಂಟಲ್ಸ್ ಹೇಳಲ್ಲ. ಈ ಫಂಡಮೆಂಟಲ್ಸ್ನ ಫಸ್ಟ್ ನೀವು ನಿಂತ್ಕೊಂಡ್ಬಿಟ್ರೆ ಯಾವಾಗ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ವಿಶ್ ಬೆಸ್ಟ್ ಆಫ್ ಲಕ್. ಇನ್ನೊಂದು ವಿಡಿಯೋದಾಗ ಇನ್ನೊಂದು ಏರಿಯಾ ಎತ್ಕೊಂಡು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಥ್ಯಾಂಕ್ ಯು ಫಾರ್ ಆಲ್.